ಚಾನಲ್. ಸೊ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಎಸ್, ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಸ್ತಮೈಥುನದ ಬಗ್ಗೆ. ಆಲ್ಮೋಸ್ಟ್ ನನಗೆ ಇಲ್ಲಿವರೆಗೂ ಮೇಲ್ಸ್ ಆಗಿರ್ಬೋದು, ಕಾಮೆಂಟ್ಸ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಮೆಸೇಜ್ ಆಗಿರ್ಬೋದು ಬಂದಿರುವಂತಹ ಎಲ್ಲಾ ಕ್ವಶನ್ಗಳಲ್ಲೂ 70 to 80% ಕ್ವಶನ್ಸ್ ಈ ವಿಷಯದ ಬಗ್ಗೆನೆ ತುಂಬಾ ಗಂಡ್ಮಕ್ಳಿಗೆ ಡೌಟ್ಸ್ ಇರುವಂತದ್ದು. ಏನಪ್ಪಾ ಅದು ಅಂದ್ರೆ, ಹಸ್ತಮೈಥುನ ಮಾಡಿದ್ರೆ ಮಕ್ಕಳಾಗದೆ ಹೋಗುತ್ತಾ, ಇಲ್ಲ ಹಸ್ತಮೈಥುನ ಮಾಡಿದ್ರೆ ನಾವು ಸಣ್ಣ ಆಗ್ತೀವ, ಹಸ್ತಮೈಥುನ ಮಾಡಿದ್ರೆ ನಮ್ಮ ಶಿಶ್ನ ವೀಕ್ ಆಗತ್ತಾ, ಹಸ್ತಮೈಥುನ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇನ್ಮೇಲೆ ಸೆಕ್ಸ್ ಮಾಡಕ್ ಆಗದೇ ಇಲ್ವಾ, ಇಲ್ಲ ವೀರ್ಯ ಖಾಲಿ ಆಗಿ ಹೋಗ್ಬಿಡತ್ತಾ ಅನ್ನೋದ್ರ ಬಗ್ಗೆ ಎಷ್ಟೋ ಗಂಡ್ಮಕ್ಳಿಗೆ ಡೌಟ್ಸ್ ಅನ್ನೋದಕ್ಕಿಂತ ಭಯನೇ ಆಗ್ಬಿಟ್ಟಿದೆ ಎಷ್ಟೋ ಗಂಡ್ಮಕ್ಳಿಗೆ, ನಮ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು ಇದರಿಂದ ಅಂತ. ಸೊ ಅಂತ ಎಲ್ಲಾ ಗಂಡ್ಮಕ್ಳಿಗೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗಬಹುದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಸ್ತಮೈಥುನ. ಹಾಗಿದ್ರೆ ಹಸ್ತಮೈಥುನ ಅಂದ್ರೆ ಏನು, ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಎಷ್ಟು ಮಾಡಿದ್ರೆ ಒಳ್ಳೇದು? ನಾನು ಈ ವಿಡಿಯೋನ ಪಾರ್ಟ್ 1 ಅಂದ್ರೆ ಇವತ್ತು ಹಸ್ತಮೈಥುನ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಹಸ್ತಮೈಥುನ ಮಾಡೋದ್ರಿಂದ ಕೆಟ್ಟದೇನಾದ್ರೂ ಇದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಸ್ತಮೈಥುನ ಅಂದ್ರೆ ಏನು? ಪಾರ್ಟ್ನರ್ ಇಲ್ಲದೆ ಒಬ್ಬ ವ್ಯಕ್ತಿ ತನ್ನ ಶಿಶ್ನವನ್ನ ತನ್ನ ಕೈಯಲ್ಲಿ ಟಚ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಸೆಕ್ಸ್ ಆಗ್ತಿದೆ ಅನ್ನೋ ಫೀಲ್ ಮಾಡಿಕೊಂಡು ವೀಡಿಯೋಸ್ ಗಳನ್ನ ಮಾಡೋದಕ್ಕೆ ಹಸ್ತಮೈಥುನ ಅಂತ ಹೇಳ್ತಾರೆ. ಇನ್ನು ಯಾರು ಇದನ್ನ ಮಾಡ್ತಾರೆ ಅನ್ನೋದಾದ್ರೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಪ್ರತಿಯೊಬ್ಬ ಗಂಡಸೂನು ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ಏಜ್ ಅಲ್ಲಿ ಪ್ರತಿಯೊಬ್ಬ ಗಂಡಸೂನು 99% ಗಂಡಸರು ಮಾಡೇ ಇರ್ತಾರೆ. ಹಾಗಿದ್ರೆ ಹಸ್ತಮೈಥುನ ಯಾವ ಟೈಮಲ್ಲಿ ಮಾಡ್ತಾರೆ? ಹಸ್ತಮೈಥುನ ಅನ್ನೋದನ್ನ ನಿಮ್ಮಂತ ಟೀನೇಜರ್ಸ್ ಹುಡುಗರು ಯಾವ ಟೈಮಲ್ಲಿ ಮಾಡ್ತೀರಪ್ಪ ಅಂದ್ರೆ, ಒಂದು ರೊಮ್ಯಾಂಟಿಕ್ ಮೂವಿ ನೋಡ್ತಾ ಇದ್ರೆ, ಇಲ್ಲ ನೋಡ್ತಿರಲ್ಲ ಮೊಬೈಲ್ಗಳಲ್ಲಿ ಬ್ಲೂ ಫಿಲಮ್ ಆ ತರದ್ ಏನಾದ್ರು ನೋಡ್ತಿದ್ರೆ, ಇಲ್ಲ ಒಂದು ರೊಮ್ಯಾಂಟಿಕ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡಿದಾಗ ನಿಮ್ಗೆ ಸೆಕ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಏಜ್ ಅಂತ ಏನಿರುತ್ತೆ ಅಲ್ವಾ, ಸೊ ಆ ಏಜ್ ಅಲ್ಲಿ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಹಾರ್ಮೋನ್ಗಳ ತಪ್ಪು, ಅದು ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನಿನ ತಪ್ಪು. ಸೊ ಅದರಿಂದಾಗಿ ನೀವು ಹಸ್ತಮೈಥುನನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಇನ್ನು ಮದ್ವೆ ಆಗಿರೋರು ಯಾವಾಗ ಅವರು ಟ್ರೈ ಮಾಡ್ತಾರೆ ಅಂತ ಅನ್ನೋದಾದ್ರೆ, ಯಾವಾಗ ತಮಗೆ ಸೆಕ್ಸ್ ಬೇಕು ಅನ್ನಿಸ್ದಾಗ ತಮ್ಮ ಪಾರ್ಟ್ನರ್ ಮನೆಯಲ್ಲಿ ಇಲ್ಲದೆ ಇರ್ಬೋದು, ಇಲ್ಲ ಆಕೆ ಪೀರಿಯಡ್ಸ್ ಆಗಿರ್ಬೋದು, ಅಂತ ಟೈಮಲ್ಲಿ ಮದುವೆ ಆಗಿರುವಂತಹ ಗಂಡಸರುಗಳು ಇಲ್ಲ ಅವರೇ ಹೊರಗಡೆ ಮನೆಯಿಂದ ಹೊರಗಡೆ ಇದ್ದಾಗ ಆಗಿರ್ಬೋದು, ಸೆಕ್ಸ್ ಫೀಲಿಂಗ್ಸ್ ಬಂದಾಗ ಅಂತ ಟೈಮಲ್ಲಿ ಅವರು ಹಸ್ತಮೈಥುನನ ಮಾಡ್ಕೊತಾರೆ. ಹಾಗಿದ್ರೆ ಹಸ್ತಮೈಥುನ ಒಳ್ಳೇದಾ ಕೆಟ್ಟದಾ ಅನ್ನೋದಾದ್ರೆ, ಎಸ್, ಹಸ್ತಮೈಥುನ ಅನ್ನೋದು ಕೆಟ್ಟದು ಅಂತ ಏನಿಲ್ಲ, ಒಳ್ಳೇದೇನೆ. ಯಾವಾಗ ಒಳ್ಳೇದು? ವಾರದಲ್ಲಿ 3 ರಿಂದ 4 ಬಾರಿ ಮಾಡಿದ್ರೆ ಮಾತ್ರ ಅದು ಒಳ್ಳೇದು. ವಾರದಲ್ಲಿ ತಮ್ಮಿಷ್ಟ ಬಂದಾಗೆಲ್ಲ, ಅಂದ್ರೆ ಮೈಂಡ್ ಕಂಟ್ರೋಲ್ಗೆ ಸಿಗದೆ ಇರೋ ರೀತಿ ಯಾರದಕ್ಕೆ ಅಡಿಕ್ಟ್ ಆಗಿರ್ತಿರಲ್ವ, ದಿನ ಅದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಊಟ ಸೇರಲ್ಲ, ಆತರ ಅಷ್ಟು ಆಲಯವಾಗಿ ಅಡಿಕ್ಟ್ ಆಗಿರ್ತಿರಲ್ಲ, ಅವರಿಗೆ ಅದು ಕೆಟ್ಟದೇನೆ. ಅದೊಂದೇ ಕೆಟ್ಟದು ಅಂತಲ್ಲ, ಊಟ ಕೂಡ ಜಾಸ್ತಿ ಆದ್ರೂ ಅದು ಕೆಟ್ಟದೇ ಅಲ್ಲ. ಸೊ ಅದೇ ರೀತಿ ಹಸ್ತಮೈಥುನ ಅನ್ನೋದನ್ನು ತುಂಬಾ 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 ಅಡಿಕ್ಟ್ ಆಗಿ ಮಾಡಕ್ ಹೋದ್ರೆ ಅದು ಕೂಡ ಕೆಟ್ಟದೆ. ಹಾಗಿದ್ರೆ ಹಸ್ತಮೈಥುನ ಮಾಡೋದು ಯಾವಾಗ ಒಳ್ಳೇದಾಗುತ್ತೆ, ಇದರಿಂದ ಏನು ಉಪಯೋಗ ಅನ್ನೋದಾದ್ರೆ, ಹಸ್ತಮೈಥುನ
ಹಸ್ತಮೈಥುನ ಯಾಕೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ, 4 ಗೋಡೆ ಮಧ್ಯದಲ್ಲೇ ಕುತ್ಕೊಂಡು ಮೊಬೈಲ್ ನೋಡಿ 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 ಬೇರೆ ಹೊರಗಿನ ಪ್ರಪಂಚದ ಸಂಪರ್ಕನೇ ಇಲ್ಲದೆ ಕೂತ್ಕೊಂಡು ಯಾರು ಮೊಬೈಲ್ ಜಾಸ್ತಿ ನೋಡ್ತಿರ್ತೀರಲ್ವಾ, ಸೊ ಅಂತವ್ರಿಗೆ ತುಂಬಾ ಟೈಮ್ ಸೆಕ್ಸ್ ಮಾಡ್ಬೇಕು ತುಂಬಾ ಟೈಮ್ ಹಸ್ತಮೈಥುನ ಮಾಡ್ಕೋಬೇಕು ಅನ್ನೋ ಫೀಲಿಂಗ್ಸ್ ಬರುತ್ತೆ. ಆ ಟೈಮಲ್ಲಿ ಹಸ್ತಮೈಥುನ ಮಾಡ್ಕೊಂತೀರ. ಇನ್ನು ಹಸ್ತಮೈಥುನದ ಉಪಯೋಗಗಳು ಏನಪ್ಪಾ ಅಂದ್ರೆ, ಗೊತ್ತಿಲ್ಲದೆ ಈಗ ನಾವು ಎಷ್ಟೋ ಜನ ಕಾಮೆಂಟ್ ಮಾಡ್ತಿರ್ತಿದ್ರಿ, ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾನೆ, ಸೊ ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ನಾನು ಹಸ್ತಮೈಥುನ ಮಾಡ್ಕೋತಿದ್ದೀನಿ ಅಂತ. ಎಸ್, ಗರ್ಲ್ ಫ್ರೆಂಡ್ ಇಲ್ಲದೆ ಎಷ್ಟೋ ಜನ ಬೇರೆ ಗೊತ್ತಿಲ್ಲದೆ ಇರೋ ಹೆಂಗಸರುಗಳ ಸಂಪರ್ಕ ಮಾಡೋದಕ್ಕಿನ್ನ ಇನ್ನು ಕಾಲ್ ಗರ್ಲ್ಸ್, ಯಾರೋ ಒಬ್ಬ ಹುಡುಗ ಮೆಸೇಜ್ ಮಾಡಿದ ನನಗೆ, ಕಾಲ್ ಗರ್ಲ್ಸ್ ಹತ್ರ ಹೋಗೋದಕ್ಕ ಅಂತ. ಹೋಗೋದು, ಬಟ್ ಸೇಫ್ಟಿ ಪ್ರಿಕಾಷನ್ಸ್ ಇದೆ, ಹೋಗೋದು ಕೆಟ್ಟದ್ದು. ಕಾಲ್ ಗರ್ಲ್ಸ್ ಹತ್ರ ಹೋಗಿ ಅಥವಾ ಬೇರೆ ಯಾರು ಗೊತ್ತಿಲ್ಲದಲೇ ಇರೋ ಹೆಂಗಸರ ಹತ್ರ ಹೋಗಿ ಸಂಪರ್ಕ ಮಾಡಿ ಲೈಂಗಿಕ ಕ್ರಿಯೆ ಮಾಡಿ ಬೇಡವಾಗಿರುವಂತಹ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಅಂಟಿಸ್ಕೊಳ್ಳೋದಕ್ಕಿಂತ ಈ ರೀತಿ ನಿಮ್ಗೆ ಸೆಕ್ಸ್ ಬೇಕು ಅಂತ ಅನಿಸಿದಾಗ ಹಸ್ತಮೈಥುನ ಮಾಡ್ಕೊಳ್ಳೋದು ಒಳ್ಳೇದು. ಬೇಡವಾಗಿರೋ ಕಾಯಿಲೆಗಳು ಅಂಟಿಸ್ಕೊಳ್ಳೋದಕ್ಕಿಂತ ನಮ್ಮ ದೇಹನ ನಮ್ಮ ಕೈಯಾರೆ ಏನೋ ಒಂದ್ ಮಾಡ್ಕೊಂಡು ಸ್ಖಲನ ಮಾಡ್ಕೊಂಡು ನೆಮ್ಮದಿಯಾಗಿರುವಂತದ್ದು ಒಳ್ಳೇದು. ಸೊ ಇಷ್ಟೆಲ್ಲ ಹಸ್ತಮೈಥುನ ಒಳ್ಳೇದಾಗಿರುತ್ತೆ. ಎಲ್ಲಿವರೆಗೂ ನೀವು ವಾರದಲ್ಲಿ 3 ರಿಂದ 4 ಬಾರಿ ಮಾಡೋವರೆಗೂ ಮಾತ್ರ ಅದು ಒಳ್ಳೇದಾಗಿ ಇರುತ್ತೆ. ನಂದು ಇಲ್ಲಿ ಒಂದೇ ಒಂದು ಮಾತೇನಪ್ಪಾ ಅಂದ್ರೆ, ತುಂಬಾ ಜನ ಹುಡುಗರು ನಾನು ಕಾಮೆಂಟ್ಸ್ ಅಥವಾ ಮೆಸೇಜ್ ಓದಿದ ರೀತಿ ನೋಡಿದ್ರೆ ತುಂಬಾ ಭಯ ಪಟ್ಟಿದ್ದಾರೆ. ಇದಕ್ಕೆಲ್ಲ ಒಂದೇ ರೀಸನ್ ಏನಪ್ಪಾ ಅಂದ್ರೆ, ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲದೆ ಇರುವಂತದ್ದು. ಎಷ್ಟೋ ಜನ ಮನೆಗಳಲ್ಲಿ ಒಂದು ಹುಡುಗಿ ದೊಡ್ಡವಳಾದ್ಲು ಅಂತ ನಾವಂತೀವಿ, ಕೆಲವರು ಹೇಳ್ತಾರೆ ಫಸ್ಟ್ ಟೈಮ್ ಪೀರಿಯಡ್ ಆಗಿರ್ತಾಳೆ ಅಲ್ವಾ, ಸೊ ಅಂತ ಹುಡುಗಿಗೆ ತಾಯಿ ಆದಂತವಳು ಮಂತ್ಲಿ ಇನ್ಮೇಲೆ ನೀನ್ ಹಿಂಗೆ ಇರ್ಬೇಕು, ಅಥವಾ ನಿನ್ನ ಬಾಡಿಯಲ್ಲಿ ಆಗುವಂತ ಚೇಂಜಸ್ಗಳು ನಿಂಗೆ ಗೊತ್ತಾಗ್ತಾ ಇರ್ಬೇಕು, ಇಲ್ಲ ಹೊರಗಡೆ ಪ್ರಪಂಚದ ಜನದ ಜೊತೆ ನೀನ್ ಹಿಂಗೆ ಇರ್ಬೇಕು, ಪ್ರತಿಯೊಂದನ್ನು ಒಬ್ಬ ತಾಯಿ ಹೇಳ್ಕೊಡ್ತಾಳೆ. ಆದ್ರೆ ಗಂಡ್ಮಕ್ಳಿಗೆ ಯಾರು ಹೇಳ್ಕೊಡೋರು ಇರಲ್ಲ. ಸೊ ಅವ್ರಿಗೇನೋ ಅವ್ರಿಗೆ ಅನ್ಸಿದ್ದನ್ನ ಮಾಡಿ ಈ ತರ ತಲೆಗೆ ಹುಳಗಳನ್ನ ಬಿಟ್ಕೊಂಡು ಕೊರಗೋರೆ ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ನಂದೊಂದು ರಿಕ್ವೆಸ್ಟ್ ಏನಪ್ಪಾ ಎಲ್ಲ ತಂದೆಯಂದರಿಗೂ ಅಂದ್ರೆ, ಈಗ ಹೇಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾಯಿ ಆದಂತವಳು ಮಗಳಿಗೆ ಹೇಳ್ಕೊಡ್ತಾಳೆ, ಅದೇ ರೀತಿ ನೀವು ನಿಮ್ಮ ಮಗನಿಗೆ ಹೇಳ್ಕೊಡ್ಬೋದಲ್ವಾ. ಸೊ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂದ್ರೆ ಎಲ್ಲ ತಂದೆಯರಿಗೂ ಈ ಎಕ್ಸ್ಪೀರಿಯನ್ಸ್, ಏನು ಹಸ್ತಮೈಥುನದ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಸೊ ನೀವು ಅದನ್ನ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಅವರ ಅಂಗಾಂಗದ ಬಗ್ಗೆ ಇರ್ಬೋದು ಅಥವಾ ಅವ್ರು ಮಾಡ್ಕೊಳ್ಳೋ ಕ್ರಿಯೆ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ನೀವೇ ಅವ್ರಿಗೆ ಅರಿವು ಮೂಡಿಸಿದ್ರೆ ಅವರು ಬೇರೆ ಯಾರದನ್ನು ಹೇಳ್ಕೊಂಡು ಕೊರಗೋ ಅವಶ್ಯಕತೆ ಇರಲ್ಲ ಅಂತ ಇದು ನನ್ನ ಒಪಿನಿಯನ್ ಅಷ್ಟೇ. ಯಾಕೆಂದ್ರೆ ತಾಯಿ ಆದವಳು ಮಗಳಿಗೆ ಹೇಳ್ಕೊಡ್ತಾಳೆ ಅಂದ್ರೆ ತಂದೆ ಆದವರು ಮಗನಿಗೆ ಹೇಳ್ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾರು ಅತಿರೇಕಕ್ಕೆ ಹೋಗಿ ಹಸ್ತಮೈಥುನ ಮಾಡ್ಕೊಂತ ಇದ್ದೀರಾ, ಏನ್ ಪ್ರಾಬ್ಲಮ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಗುಡ್ ನೈಟ್.